ಹಾಯ್ ಹಲೋ ಫ್ರೆಂಡ್ಸ್, ಶೋಭಾಸ್ ರೆಸಿಪಿ ಕನ್ನಡಕ್ಕೆ ಸ್ವಾಗತ. ಸಂಕ್ರಾಂತಿ ಸ್ಪೆಷಲ್ ಶೇಂಗಾದ ಹೋಳಿಗೆ. ಶೇಂಗಾದ ಹೋಳಿಗೆ ಹೇಗೆ ಮಾಡೋದು ನೋಡೋಣ ಬನ್ನಿ. ಎಲ್ಲರಿಗೂ ಶೇಂಗಾದ ಎಳ್ಳು ಅರ್ಧ ಬಟ್ಟಲು, ಶೇಂಗಾ 1 ಬಟ್ಟಲು, ಮತ್ತು ಮೈದಾ, ಮತ್ತು ಬೆಲ್ಲ, ಸ್ವಲ್ಪ ಎಣ್ಣೆ. ನೋಡಿ, ಶೇಂಗಾನ ಹುರ್ಕೋಬೇಕು. ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಶೇಂಗಾನ. ನೋಡಿ, ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ನೋಡಿ, ಶೇಂಗಾ ಚೆನ್ನಾಗಿ ಆಯಿತು, ಫ್ರೈ ಆಯಿತು. ನಂತರ ಎಳ್ಳು ಹಾಕಿ ಕೆಂಪಾಗಿರೋದು ಹುರ್ಕೊಳ್ಳಿ. ನೋಡಿ, ಎಳ್ಳನ್ನು ಹುರ್ಕೋತಾ ಇದ್ದೀನಿ. ನಂತರ ಶೇಂಗಾನ ಮಿಕ್ಸಿ ಮಾಡ್ಕೊಳ್ಳಿ ಸಣ್ಣಗಾಗಿ. ನಂತರ ಎಳ್ಳನ್ನು ಹಾಕಿ ಮಿಕ್ಸಿ ಮಾಡ್ಕೊಳ್ಳಿ. ನಂತರ ಎಳ್ಳು ಶೇಂಗಾ ಎರಡು ಮಿಕ್ಸ್ ಮಾಡಿ ನಂತರ ಬೆಲ್ಲ ಹಾಕಿ, ಬೆಲ್ಲ ಮತ್ತು ಶೇಂಗಾದ ಕುಟ್ಟ ಹಾಕಿ ಮತ್ತು ಬೆಲ್ಲ ಹಾಕಿ ಮಿಕ್ಸಿ ಮಾಡ್ಕೊಳ್ಳಿ. ನಂತರ ಅದನ್ನೆಲ್ಲ ಒಂದು ಪ್ಲೇಟಿಗೆ ಹಾಕಿಕೊಳ್ಳಿ. ನಂತರ ಮೈದಾ ಹಾಕಿ ಸ್ವಲ್ಪ ಉಪ್ಪು ಹಾಕಿ ನಾದಿಕೊಳ್ಳಿ. ಸ್ವಲ್ಪ ನೀರು ಹಾಕಿ ನಾದಿ, ಚೆನ್ನಾಗಿ ಸಾಫ್ಟಾಗಿ ನಾದಿ. ಚೆನ್ನಾಗಿ ಹಿಟ್ಟೆಲ್ಲ ಸಾಫ್ಟಾಗಿ ಚೆನ್ನಾಗಿ ನಾದಿದ್ರೆ ಹೋಳಿಗೆ ಬರ್ತದೆ. ನೋಡಿ, ಈ ರೀತಿ ಸ್ವಲ್ಪ ನೀರು ಹಾಕಿ ನಾದಿಕೊಳ್ಳಿ. ನೋಡಿ, ನಾದಿ ಈ ರೀತಿ ಸಾಫ್ಟಾಗಿ ಚೆನ್ನಾಗಿ ನಾದಬೇಕು. ಪ್ಲೀಸ್ ಚೆನ್ನಾಗಿ ನಾದಿದ್ರೆ ಚೆನ್ನಾಗಿ. ನಂತರ ಒಂದು ಸ್ವಲ್ಪ ನೀರು ಗರಮ್ ಆದ ಶೇಂಗಾಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಯಾಕೆಂದರೆ ಜಾಸ್ತಿ ನೀರು ಹಾಕ್ಕೊಂಡ್ರೆ ಅಳಸಾಗ್ತದೆ. ನೋಡಿ, ಸ್ವಲ್ಪ ನೀರು ಹಾಕಿ ನಾದಿ. ಈಗ ಒಂದು ಪ್ಲೇಟ್ ಮುಚ್ಚಿಡಿ. ನೋಡಿ, ಚೆನ್ನಾಗಿ ಅದು ಸ್ವಲ್ಪ ಅರ್ಧ ತಾಸು ನೆಂದು ಆಮೇಲೆ ನಂತರ ಉಳ್ಳಿಗಳನ್ನ ಮಾಡ್ಕೊಳ್ಳಿ. ಹಿಡ್ಕೊಂಡು ಉಳ್ಳಿ ಮಾಡಿ. ನೋಡಿ, ಈ ರೀತಿ ಉಳ್ಳಿ ಮಾಡ್ತಾ ಇದ್ದೀನಿ. ನಂತರ ಅದು ಶೇಂಗಾದ ಕುಟ್ಟ ಉಳ್ಳಿ ಮಾಡಿ ಈ ರೀತಿ ತುಂಬಿ ಸ್ವಲ್ಪ ಎಣ್ಣೆ ಹಾಕಿ ಲಟ್ಟಿಸ್ಕೊಳ್ಳಿ. ನೋಡಿ, ಎಷ್ಟು ಚೆನ್ನಾಗಿ ಲಟ್ಟಿಸ್ಕೋತಾ ಇದ್ದೀನಿ ನಾನು. ಈ ರೀತಿ ನಿಧಾನವಾಗಿ ಲಟ್ಟಿಸ್ಕೊಳ್ಳಿ. ನೋಡಿ, ಎಲ್ಲ ಚೆನ್ನಾಗಿ ಜರ ದೊಡ್ಡದಾಗೋವರೆಗೂ ಲಟ್ಟಿಸ್ಕೊಳ್ಳಿ. ನೋಡಿ, ಎಷ್ಟು ಚೆನ್ನಾಗಿ ಶೇಂಗಾದ ಹೋಳಿಗೆ ಬರ್ತಾ ಇದೆ. ಚೆನ್ನಾಗಿ ಈ ರೀತಿ ಎಲ್ಲ ಲಟ್ಟಿಸ್ಕೊಂಡು ಕಾಯ್ದ ಹಂಚಿಗೆ ಹಾಕಿ ಇನ್ನೊಂದು ಉಳ್ಳಿ ಮಾಡಿ. ಅದೇ ರೀತಿ ಇನ್ನೊಂದು ಉಳ್ಳಿ ಮಾಡಿ ಶೇಂಗಾದ ಉಳ್ಳಿನ ತುಂಬಿಕೊಳ್ಳಿ. ಹೋಳಿಗೆ ಉಳ್ಳಿ ನೋಡಿ, ಈ ರೀತಿ ತುಂಬಿಕೊಳ್ಳಿ. ಶೇಂಗಾದ ಹೋಳಿಗೆ ಸಂಕ್ರಾಂತಿ ಸ್ಪೆಷಲ್ ಅಲ್ವಾ, ಅದಕ್ಕೆ ಶೇಂಗಾದ ಹೋಳಿಗೆ ಮಾಡ್ತಾಯಿದ್ವಿ. ನೋಡಿ, ಈ ಶೇಂಗಾದ ಹೋಳಿಗೆ ತಿರುವಾಕಿ ನಂತರ ಇನ್ನೊಂದು ಲಟ್ಟಿಸ್ಕೊಳ್ಳಿ. ಈ ರೀತಿ ಚೆನ್ನಾಗಿ ಲಟ್ಟಿಸ್ಕೊಳ್ಳಿ. ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಶೇಂಗಾದ ಹೋಳಿಗೆನ ಬೇಯಿಸ್ಕೋಬೇಕಾಗ್ತದೆ. ನೋಡಿ, ಈ ರೀತಿ ಎಲ್ಲ ಲಟ್ಟಿಸ್ಕೊತಾ ಇದ್ದೀನಿ. ಇದು ತಿರುವು ಹಾಕಿ. ನೋಡಿ, ಚೆನ್ನಾಗಿ ಬೇಯ್ತಾ ಇದೆ. ನೋಡಿ, ಆಯಿತು. ಒಂದು ಹೋಳಿಗೆ ಇನ್ನೊಂದು ಹೋಳಿಗೆನ ಹಾಕಿ ಇನ್ನೊಂದು ಉಳ್ಳಿನ ತುಂಬ್ಕೊಂಡು ಎಣ್ಣೆ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಇನ್ನೊಂದು ಉಳ್ಳಿನ ತುಂಬ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ತುಂಬ್ಕೊಂಡು ಸ್ವಲ್ಪ ನೋಡಿ ಅದು ತಿರುವು ಹಾಕ್ಕೊಳ್ಳಿ. ನಂತರ ಲಟ್ಟಿಸ್ಕೊಳ್ಳಿ. ನೋಡಿ, ಈ ರೀತಿ ಎಲ್ಲ ಲಟ್ಟಿಸ್ಕೋತಾ ಇದ್ದೀನಿ. ಲಟ್ಟಿಸ್ಕೊಂಡು ಶೇಂಗಾದ ಹೋಳಿಗೆನ ಮತ್ತೆ ಸ್ವಲ್ಪ ಎಣ್ಣೆ ಹಾಕಿ ಎತ್ತಾಕಿ ನೋಡಿ, ಶೇಂಗಾದ ಹೋಳಿಗೆನ ಲಟ್ಟಿಸ್ಕೊತಾ ಇದ್ದೀನಿ. ಶೇಂಗಾದ ಹೋಳಿಗೆ ನೋಡಿ, 2ನೇ ರೆಡಿ ಆಯಿತು. ಈಗ 3ನೇದು ಹಾಕಿದೆ. ಇದೇ ರೀತಿ ಒಂದೊಂದಾಗಿ ಲಟ್ಟಿಸ್ಕೊಂಡು ಶೇಂಗಾದ ಹೋಳಿಗೆ ರೆಡಿ ಮಾಡ್ಕೊಳ್ಳಿ. ನೋಡಿ, ತಿರುವು ಹಾಕ್ಕೊಂಡೆ. ನಂತರ ಸ್ವಲ್ಪ ಎಣ್ಣೆ ಹಾಕಿದೆ.
ಆಯಿತು ನೋಡಿ, ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಶೇಂಗಾದ ಹೋಳಿಗೆ, ಸಂಕ್ರಾಂತಿ ಸ್ಪೆಷಲ್ ಶೇಂಗಾದ ಹೋಳಿಗೆ ರೆಡಿ. ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.